ಚಿಕ್ಕಮಗಳೂರಿನಲ್ಲಿ ಬಡವರ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಂಡು ಸಾವಿರಾರು ಬ್ಯಾಂಕ್ ಖಾತೆಗಳ ಮೂಲಕ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣವು ಅಂತರರಾಜ್ಯ ಹಾಗೂ ಅಂತರರಾಷ್ಟ್ರೀಯ ಜಾಲದ ಸಂಪರ್ಕ ಹೊಂದಿರುವ ಸಾಧ್ಯತೆ ಇರುವುದರಿಂದ ಸಮಗ್ರ ತನಿಖೆಯನ್ನು ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಇಡಿಗೆ ವಹಿಸಿ ನಿಜವಾದ ಸೂತ್ರಧಾರರನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಸಿಟಿ ರವಿ ಆಗ್ರಹಿಸಿದ್ದಾರೆ. ಬಡವರ ಆಧಾರ್ ಕಾರ್ಡ್ ಪಡೆದು ಬಡವರ ಹೆಸರಿನಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್ ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ, ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ವಹಿವಾಟನ್ನ ಖಾತೆದಾರರಿಗೆ ಗೊತ್ತಿಲ್ಲದಂತೆ ನಡೆಸಿರುವ ಮಾಹಿತಿ ಲಭ್ಯ ಆಗಿದೆ. ಈ ತರ ಸಾವಿರಾರು ಜನರ ಹೆಸರಿನಲ್ಲಿ ಖಾತೆ ತೆರೆದಿದ್ದಾರೆ. ಎಲ್ಲದಕ್ಕೂ ಸಿಮ್ ಕಾರ್ಡ್ ಅನ್ನ ಅವರೇ ಪರ್ಚೇಸ್ ಮಾಡಿ ಅವರೇ ಇಟ್ಕೊಂಡಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ ಕೂಡ ಅವರೇ ಇಟ್ಕೊಂಡಿದ್ದಾರೆ. ATM ಕಾರ್ಡ್ ಅನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ಅಮಾಯಕರು ತಮಗೆ ಸಿಗಬಹುದಾದ ಅಲ್ಪ ಹಣದ ಆಸೆಗೆ ಕೆಲವು ಬ್ರೋಕರ್ಗಳು ಅವರನ್ನ ಮನವೊಲಿಸಿದ ಕಾರಣಕ್ಕೆ ಅವರು ತಮ್ಮ ಆಧಾರ್ ಕಾರ್ಡ್ ಅನ್ನ ಮತ್ತು ಕೆಲವರು ಪಾನ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ಚಲಾವಣೆಯಾದ ಹಣದ ಮೂಲ ಯಾವುದು? ಇದರ ಸಮಗ್ರ ತನಿಖೆ ಆಗಬೇಕು. ಯಾತಕ್ಕಾಗಿ ಬಡವರ ಖಾತೆಗೆ ಹಣ ಹಾಕಿ ಹಣ ತೆಗೆದಿದ್ದಾರೆ ಮತ್ತು ಎಲ್ಲ ಕಡೆಯಲ್ಲೂ ಬಡವರನ್ನೇ ಯಾಕೆ, ಅದು ಪೌರ ಕಾರ್ಮಿಕರು, ಮನೆಗೆಲಸದವರು, ಕಾರ್ಪೆಂಟರ್ಸು, ಕೂಲಿ ಮಾಡೋರು, ಹೆಚ್ಚಿನ ಭಾಗ ಅವಿದ್ಯಾವಂತರು, ಇವರನ್ನೇ ಯಾಕೆ ಬಳಕೆ ಮಾಡಿಕೊಂಡಿದ್ದಾರೆ? ಇದರ ಸಮಗ್ರ ತನಿಖೆ ಆಗಬೇಕು. ಮತ್ತು ಹಣದ ಮೂಲ ಯಾವುದು? ಕೆಲವರು ಹೇಳ್ತಾರೆ ಆನ್ಲೈನ್ ಬೆಟ್ಟಿಂಗಿನ ಹಣವನ್ನ ಈ ರೀತಿ ಇವ್ರ ಖಾತೆಗಳಿಗೆ ಹಾಕಿ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಅನುಮಾನ ವ್ಯಕ್ತಪಡಿಸಿದರೆ ಡಿಜಿಟಲ್ ಅರೆಸ್ಟ್ ಮೂಲಕ ಅವರ ಖಾತೆಯಲ್ಲಿ ಇದ್ದಂಥ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಬೆಟ್ಟಿಂಗ್ ಆ್ಯಪ್, ಡಿಜಿಟಲ್ ಅರೆಸ್ಟ್ ಖಾತೆ ಅಂತ ಹೇಳ್ತಾರೆ, ಮನಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಂತ. ಇನ್ನು ಕೆಲವರು ಅಕೌಂಟ್ ಹ್ಯಾಕ್ ಮಾಡಿ ಮನಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಂತಕ್ಕ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಆಗಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಜಾಲ ಬರೀ ಚಿಕ್ಕಮಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಂತರ್ಜಿಲ್ಲೆ, ಅಂತರ್ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ ಅಂತಕ್ಕಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹನುಮಂತ ಮತ್ತು ಆನಂದ್ ಅಂತಕ್ಕಂಥ ಇಬ್ಬರು ದೂರುದಾರರು ದೂರು ಕೊಟ್ಟಿದ್ದಾರೆ. ಆನಂದ ಸನ್ ಆಫ್ ನಾಗರಾಜು ಅವರ ಹೆಸರಿನ ಅವರ ಖಾತೆಗೆ 26,50,517 ರೂಪಾಯಿ ಡೆಬಿಟ್ ಆಗಿದೆ. 26,91,958 ರೂಪಾಯಿ ಕ್ರೆಡಿಟ್ ಆಗಿದೆ.
ಅಂದರೆ ಅವರ ಹಣ ಹಾಕಿದ್ದಾರೆ, ಹಣ ತೆಗೆದಿದ್ದಾರೆ. ಇನ್ನೊಬ್ಬರು ಹನುಮಂತು ಅನ್ನೋ ಹೆಸರಿಗೆ 34,78,932 ರೂಪಾಯಿ ಕ್ರೆಡಿಟ್ ಆಗಿದೆ. 33,28,274 ರೂಪಾಯಿ ಡೆಬಿಟ್ ಆಗಿದೆ. ಹಾಗೆ ಇನ್ನೊಬ್ಬರು ಅಶ್ವಿನಿ ಮನೆ ಕೆಲಸ ಮಾಡೋರು, ಅವ್ರ ಹೆಸರಿಗೆ 28,94,520 ರೂಪಾಯಿ, 28,94,520 ರೂಪಾಯಿ ಕ್ರೆಡಿಟ್ ಆಗಿದೆ. 28,72,31 ರೂಪಾಯಿ ಡೆಬಿಟ್ ಆಗಿದೆ. ಹೀಗೆ ಸಾವಿರಾರು ಜನರ ಖಾತೆಯಲ್ಲಿ ಹಣ ಚಲಾವಣೆ ಆಗಿದೆ. ಕೆಲವರು ದುಬೈನಲ್ಲಿ ಇದ್ರ ಕಿಂಗ್ ಪಿನ್ ಇದ್ದಾರೆ ಅಂತ ಹೇಳ್ತಾರೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು. ನಮಗನ್ಸುತ್ತೆ ಈ ತನಿಖೆ CBI ಮತ್ತು EDಯ ಮೂಲಕ ಆಗೋದು ಸೂಕ್ತ ಇದೆ. ನಾವು ಕೂಡ ಕೇಂದ್ರದ ಗೃಹ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ CBI ಮತ್ತು EDಯ ಮೂಲಕ ತನಿಖೆ ನಡೆಸೋದಕ್ಕೆ ಮನವಿ ಮಾಡ್ಕೊಳ್ತೀವಿ. ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಯಾರೋ ಅವ್ರನ್ನ ಬಂಧಿಸಬೇಕು. ಈಗ ನನಗಿರೋ ಮಾಹಿತಿ 6 ಜನರನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವ್ರ ಜೊತೆಗೆ ಇವರು ಬರೀ ಟೂಲ್ಗಳು ಅಥವಾ ಇವರೇ ಕಿಂಗ್ ಪಿನ್ನು, ಸಮಗ್ರ ತನಿಖೆ ಆಗಬೇಕು. ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವರನ್ನ ತನಿಖೆ ನಡೆಸಿ ಬಂಧಿಸುವ ಕೆಲಸ ಆಗಬೇಕು. ಅವ್ರು ವಿದೇಶದಲ್ಲಿದ್ದರೆ ಅದಕ್ಕೆ ಸೂಕ್ತ ಕೇಂದ್ರ ಸರ್ಕಾರದ ತನಿಖಾ ಏಜೆನ್ಸಿ ಸೂಕ್ತ ತನಿಖೆ ಮಾಡೋದೇ ಸೂಕ್ತ. ಅವ್ರ ತನಿಖಾ ಏಜೆನ್ಸಿಯ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ.